ನನಗೆ ಅವ್ರನ್ನ ಒಂದು ಸಿನಿಮಾಲಿ ಕರೆದಾಗ ಒಂದ್ಸರಿ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಕೆ ಮಾಡ್ತಾರಾ ಇಲ್ವಾ ಅಂತ. ಸೊ ಹಂಗಾಗಿ ನನಗೆ ಅನಿಸಿದ್ದು ಒಂದು ಲೇಡಿ ಆಫೀಸರು ಇಲ್ಲಿ ನಿಂತಾಗ ಏನಾಗುತ್ತೆ, ಕ್ಷಮೆ ಇರಲಿ, ಅವ್ರು ಯಾವ ಇನ್ಫ್ಲೂಯೆನ್ಸ್ಗೂ ಬಗ್ಗಲ್ಲ. ಇವತ್ತು ಇದ್ದಾರೆ ಧೀಮಂತ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ ಈಗ ಬಂದಿರೋ ಬ್ಯಾಚ್ ಅಂತೂ ವಂಡರ್ಫುಲ್ ಬ್ಯಾಚು. ಅದೇ ಥರ ಹೆಣ್ಮಕ್ಳು ನಿಂತಾಗ ಏನು ಮಾಡ್ತಾರೆ, ಯಾವನ್ನೂ ಕೇರ್ ಮಾಡಲ್ಲ, ಯಾರನ್ನೂ ಕೇರ್ ಮಾಡಲ್ಲ. ರೈಟ್ ಆಯಿತು ಅಲ್ಲ, ಇನ್ಕ್ಲೂಡಿಂಗ್ ಮೇಲ್ ಆಫೀಸರ್ಸು ಹಂಗೆ ಇದ್ದಾರೆ ಇವತ್ತು. ಬಟ್ ನನಗನ್ಸಿದ್ದು ಆ ಥರದ್ದೊಂದು ಲೇಡಿ ಕಾಪ್ ಬಂದು ಇಲ್ಲೆಲ್ಲೋ ನಿಂತ್ಕೊಂಡ್ರೆ ಸಮಾಜದಲ್ಲಿ ಒಂದು 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 ಫೈಟ್ ಕೊಡ್ಬೋದು ಅನ್ನೋ ಒಂದು ಆಸೆ ಅಷ್ಟೇ, ಇನ್ನೇನಿಲ್ಲ. ಹಂಗಾಗಿ ಅದನ್ನು ಪ್ರೂವ್ ಮಾಡಿದ್ದಾರೆ ಅವರು ಕೂಡ. ನಾನು ತುಂಬ ತುಂಬ ಖುಷಿ ಪಡ್ತೀನಿ ಅವರ ಇದರಲ್ಲಿ. ಅದ್ಬಿಟ್ಟು ಮಾಡಿದಂಥ ಎಲ್ಲ ಪಾತ್ರದವರು ಕೂಡ ನಿಮ್ಗೆ ಅನಿಸಿರ್ಬೋದು, ಯಾರೂ ಹೊಸಬ್ರು ಅನಿಸಲ್ಲ, ಎಲ್ಲ ಅವರೇ ಎದ್ದು ಬಂದ್ರೇನಪ್ಪ ಅನ್ಸುತ್ತೆ. ಸೊ ಹಂಗೆ ಆಮೇಲೆ ಈ ಹುಡುಗರು ಯಾರು ಅಂಥವ್ರು ಅಲ್ಲ, ಬಟ್ ಅವ್ರನ್ನ ತಂದು ನಾನು ಪಳಗಿಸ್ದೆ, ಹಿಂಗೆ ಮಾಡೋಣ ಅಂತ ಕೂತು ಅವ್ರಿಗೆ ನೆರೇಟ್ ಮಾಡಿ ಅವ್ರನ್ನ ಆ ಮೂಡಕ್ಕೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ನನಗೆ ಟಾಸ್ಕ್ ಅದು. ಹೌದೌದು, ಇಲ್ಲ ಆ ಥರದ್ದು ಯಾವ ವ್ಯಸನಿಗಳು ಇಲ್ಲ. ನೋಡೋಕೆ ಹಂಗೆ ಕಾಣ್ತಾರೆ, ಅವ್ರಿಗೆಲ್ಲ ಹೇರ್ ಸ್ಟೈಲ್ ಮಾಡಿ, ಹೇರ್ ಕಟ್ ಮಾಡಿ, ಬಡವರು ಮಕ್ಕಳು ಅಷ್ಟೇ, ಏನಿಲ್ಲ. ಸೊ ಹಂಗಾಗಿ ಕಪ್ಪಗಿರೋದ್ರಿಂದ ಸ್ವಲ್ಪ ಕಳ್ಳರ ಥರ ಕಾಣ್ಬೋದು. ಅವ್ರ ಪರ್ಮಿಷನ್ ಮೇಲೆ ಮಾಡಬೇಕಾದ್ರೆ ಅಪ್ಪ ಅವ್ರು ನೋಡಿದ್ರೆ ತುಂಬ ಸಂತೋಷ. ಅದಕ್ಕೆ ನಾನು ಕಾಲೇಜ್ ತಿರುಗಿದ್ದು, ಯಾವ ಸಿನಿಮಾಗೂ ಹೋಗಿಲ್ಲ. ಓಕೆ, ನನ್ನ ಇಂಟೆನ್ಷನ್ ಅದೇ, ಈ ಕಾಲೇಜ್ ಬಾಗಿಲು ತಟ್ಟಿದೆ, ಅದನ್ನು ನಾವು ಈಗ ತಟ್ಟಿರೋದ್ರಿಂದ ಅವ್ರನ್ನ ಎಳ್ಕೊಂಡು ಹೋಗ್ಬಿಟ್ರೆ ತಟ್ಟಲ್ಲ, ಒಳಗಡೆ ಹೋಗೋದು ಬೇಡ ಅಂತ ಅಷ್ಟೇ. ಅಪ್ಪ ತಾಯಿ ಕಲ್ಯಾಣಿ ಅವ್ರದ್ದು, ಎಸ್, ನೀವು ನಂಬಲ್ಲ, ನಾನು ಅದಕ್ಕೆ ಬಂದೆ ಈಗಲ್ಲ. ಏನಪ್ಪ ಅಂತ ನೋಡಿದೆ, ಅಕ್ಕಪಕ್ಕ ಸೈಲೆಂಟ್ ಆದರು. ತಿರ್ಗಾ ಯಾವಾಗ ಅವರೇ ಮಗನೇ ಅಂದ ತಕ್ಷಣ ಎಲ್ಲ ಕಿರ್ಚಿದ್ರು, ಅಪ್ಪ ನಾನು ಗೆದ್ನಪ್ಪ, ಡೈರೆಕ್ಟ್ರಾಗಿ ಅಪ್ಪ ನಾನು ಗೆದ್ನಪ್ಪ, ಇವತ್ತಿಲ್ಲಿ ಗೆದ್ನಪ್ಪ ಅನ್ನಿಸ್ತು ನನಗೆ. ಅದನ್ನು ನಾನು ನನ್ನ ಅಸೋಸಿಯೇಟ್ ಮಹೇಶ್ ಅಂತ ಇದ್ದಾನೆ, ಅವ್ನಿಗೆ ಫಸ್ಟ್ ಅವ್ನು ಕರಿಬೇಕು ನೀವು. ಆ್ಯಕ್ಚುಲಿ ಯಾವ ತಂಬಿನ ಕರಿ, ನಾವು ಒಂದು ಡಿಸ್ಕಸ್ ಮಾಡಿದ್ದೀವಿ, ತಿಂಗಳಾನ್ಗಟ್ಲೆ ಡಿಸ್ಕಸ್ ಮಾಡಿದ್ದೀವಿ. ಅಕಸ್ಮಾತ್ ತೆಗೆದುಬಿಡ್ತೀವಿ, ಒಂಚೂರು ಉಲ್ಟಾ ಹೊಡೆದು ಜನಕ್ಕೆ ಗೊತ್ತಾಗ್ಬಿಟ್ರೆ ನಾಟಕ ಮಾಡ್ತಿದ್ದಾಳೆ ಅಮ್ಮ ಅಂದರೆ ಕಷ್ಟ ಆಗ್ಬಿಡುತ್ತೆ ಅಂತ 2-3 ತಿಂಗಳು ಅದೇ ಜರ್ನಿ, ಇದೇಂಗೆ ತಂಬಿ ಅಂತ ನಾನು ಇಬ್ಬರೇ ಕನೆಕ್ಟ್ ಆಗೋದು, ಆಡಿ ಮಾಡಿ ನಮ್ಗೆ ಸಾಥ್ ಕೊಡೋಕ್ಕೆ. ಹೆಂಗು ಶಿವಸೇನಾ ಇದ್ದಾನೆ, ಅವ್ನು ಏನು ಹೇಳೋದು ತೆಕ್ಕೊಡ್ತಾನೆ ಪಾಪ ಅವನು, ಹಂಗೆ. ನಿಮಗೆ ಅದೊಂದು ಸಣ್ಣದು ಇದಿದ್ರೆ, ಆ ಹೊಸ ಬೆಳಕು ಅನ್ನೋ ಒಂದು ರಿಯಾಬ್ನ ಒಬ್ಬ ಕೈದಿ ನಡೆಸ್ತಾ ಇದ್ದಾನೆ ಅಂತ ಒಂದು ವಾಯ್ಸ್ ಬರುತ್ತೆ. ಅದನ್ನು ಪ್ರೆಸ್ ಅವರೇ ಕೇಳ್ತಾರೆ, ನೀವು ಗಮನಿಸಿಲ್ಲ ಸರ್, ಇದನ್ನು ಯಾರೋ ಒಬ್ಬ ಕೈದಿ ನಡೆಸ್ತಾ ಇದ್ದಾನಂತೆ. ಹೌದಾ, ನಾನೇ ಬೇಕು ಅಂತ ಮರೆಸ್ತೀನಿ, ನಿಮ್ಮ ಕಿವಿಗೆ ಬೀಳದೇ ಇರಲಿ ಅಂತ. ತಿರ್ಗಾ ಆಮೇಲೆ ಪ್ರೆಸ್ ಅವ್ರ ಕೈಲೇ ಓಪನ್ ಮಾಡಿಸ್ತೀನಿ, ಎಸ್ ಈ ಥರದ್ದು ಒಬ್ಬ ರಿಲೀಸ್ ಆಗ್ತಾವನಿ ಅಂತ. ಅದೊಂದು ಚೂರು ಗಮನದಲ್ಲಿ ನೋಡ್ಬೇಕು ನೀವು. ರಘುವಣ್ಣ ಹೇಳ್ತಾರೆ ಗೊತ್ತಾ, ಬಂದು ಅವ್ರಿಗೆ ನಾನು ಉತ್ತರ ಕೊಡ್ತೀನಿ ಅಂದಾಗ ಹಂಗೆ ತಿರುಗಿದಾಗ ಪ್ರೆಸ್ ಅವ್ರು ಕೇಳ್ತಾರೆ, ಸರ್ ಒಬ್ಬ ಕೈದಿ ನಡೆಸ್ತಾ ಇರೋದು ಇದು ಅಂತ. ಅದೇ ಅವನು. ಭೀಮಾ 2 ತುಂಬ ಆಸೆ ಇದೆ. ಸಲಗಾ 2 ನೀವು ನೋಡಿದ್ರಿ, ಈಗ ಎಂಟ್ರಾಗಿದ್ದು. ನೀವೆಲ್ಲ ಯಾವ್ದು ಹೇಳ್ತೀರೋ ಅದು ಮಾಡ್ತೀನಿ, ಯಾಕೆಂದರೆ ನಂಗೆ ಸಾಥ್ ಕೊಡ್ತಿರೋರೆ ನೀವು. ಅಷ್ಟು ಚೆನ್ನಾಗಿ ನನ್ನ ಜೊತೆ, ನನ್ನ ಅಭಿಮಾನಿಗಳ ಜೊತೆಗೆ ತಾವು ಕೂಡ ನಿಂತು ಇವತ್ತು ಇಲ್ಲ ಒಂದು ಕನ್ನಡ ಸಿನಿಮಾ ನಿಲ್ಲಿಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಮಾತಾಡಿರೋದು ನಂಗೆ ತುಂಬ ಸಹಾಯ ಆಗಿದೆ.